ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈಗ ತುಂಬ ಬಿಸಿಲಿದೆ ಅಲ್ವಾ? ಈ ಬಿಸಿಲಿಗೆ ಏನಾದರೂ ಒಂದು ತಂಪಾಗಿರೋಂಥದ್ದು ಪಾನೀಯ ಕುಡಿಬೇಕು ಅನಿಸುತ್ತೆ. ಆದರೆ ಅದು ಹೆಲ್ದಿಯಾಗಿ ಕೂಡ ಇರಬೇಕು ಅಲ್ವಾ? ನಾವು ತಂಪಾಗಿರಲಿ ಅಂತ ಬೇಕರಿಯಿಂದ ತಂದು ಕುಡಿಯೋದ್ರಿಂದ ಆರೋಗ್ಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಆರೋಗ್ಯವಾಗಿರುವಂಥದ್ದು ಇದನ್ನು ನಾನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಡ್ರಿಂಕ್ಸು ನೀವು ಹೊರಗಡೆ ಅಂಗಡಿಲಾಗಲಿ ಬೇಕರಿಲಾಗಲಿ ಎಲ್ಲೂ ಸಿಗೋದಿಲ್ಲ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ 1.5 ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ನೆನೆಹಾಕ್ತಾ ಇದ್ದೀನಿ. ಇದು ಒಂದು 10-15 ನಿಮಿಷ ನೆನೆಯಬೇಕು. ಇದು ನೆನೆಯೋಷ್ಟರಲ್ಲೇ ನಾವು ಈಗ ಜ್ಯೂಸ್ಗೆ ರೆಡಿ ಮಾಡ್ಕೊಳ್ಳೋಣ. ನಾನು 1 ಬೌಲಷ್ಟು ಕಲ್ಲು ಸಕ್ಕರೆನ ಚೆಚ್ಚಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು 1/4 ಇಂಚಷ್ಟು ಒಣಶುಂಠಿನ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 4 ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡರನ್ನು ಮಾಡ್ಕೊಬೇಕು. ಈ ಥರ ಪೌಡರನ್ನು ಮಾಡಿ ನೀವು ಒಂದು ಡಬ್ಬಿಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಜ್ಯೂಸ್ ಕುಡಿಬೇಕು ಅಂದಾಗ ನೀವು ನೀರಿಗೆ ಮಿಕ್ಸ್ ಮಾಡಿಕೊಂಡು ಸೋಸ್ಕೊಂಡ್ಬಿಟ್ಟು ನಿಂಬೆಹಣ್ಣು ಹಿಂಡ್ಕೊಂಡು ಚಿಲ್ ಮಾಡಿಕೊಂಡು ಆರಾಮಾಗಿ ಕುಡಿಬೋದು. ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗೂ ಬೇಗ ಮಾಡಿಕೊಡ್ಬೋದು ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ. ಈಗ ನಾನು ಪೌಡರನ್ನು ಮಾಡಿ ನಾನು ಒಂದು ಬೌಲಿಗೆ ನೀರನ್ನು ಹಾಕಿ ಈ ಪೌಡರನ್ನ ಸೇರಿಸ್ತಾ ಇದ್ದೀನಿ. ನಾನು ಒಂದು 4 ಜನಕ್ಕಾಗೋಷ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಫುಲ್ಲು ಹಿಂಡ್ಕೊತಾ ಇದ್ದೀನಿ. 4 ಗ್ಲಾಸ್ಗಾಗೋವಷ್ಟು ಹಿಂಡ್ಕೊಂಡು ಇದನ್ನು ಸೋಸ್ಕೊಬೇಕು. ಯಾಕಂದರೆ ಇದು ಶುಂಠಿ ಮತ್ತು ಏಲಕ್ಕಿ, ಸೋಂಪು, ನಿಂಬೆಹಣ್ಣೊಂದು ಬೀಜ ಎಲ್ಲ ಇದೆಯಲ್ಲ, ಹಾಗಾಗಿ ಇದನ್ನು ಸ್ಟ್ರೈನರಲ್ಲಿ ಸೋಸ್ಕೊಬೇಕು. ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡಾದಮೇಲೆ ನಾನು ಇದನ್ನು ಒಂದು ಗ್ಲಾಸ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಮೊದಲೇ ನೆನಿಟ್ಟಿರೋಂಥ ಸಬ್ಜಾ ಸೀಡ್ಸ್ ಸಹ ಈಗ ನೆಂದಿದೆ. ಒಂದು 10-15 ನಿಮಿಷ ನೆಂದರೆ ಸಾಕು. ಇದು ನೋಡಿ, ಈ ಥರ ಎಲ್ಲ ಬಲ್ಸ್ ಆಗಿರುತ್ತೆ, 2 ಡಬಲ್ ಆಗಿರುತ್ತೆ ಇದು ಸಬ್ಜಾ ಸೀಡ್ಸು. ಸಬ್ಜಾ ಸೀಡ್ಸು ಸಹ ಅಷ್ಟೇ, ಇದರಲ್ಲಿ ತುಂಬ ರಿಚ್ ಫೈಬರ್ ಇರುತ್ತೆ. ಆಮೇಲಿಂದ ಬೇಗ ಇದು ಹೊಟ್ಟೆ ಹಸಿವು ಕಾಣೋದಿಲ್ಲ. ಇದನ್ನು ನೀರಿಗೆ ಹಾಕ್ಕೊಂಡು ಡೈಲಿ ಕುಡಿಯೋದ್ರಿಂದನೂ ತಂಪಿರುತ್ತೆ, ಬಾಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಬೀಜ. ಹಾಗಾಗಿ ಇದನ್ನು ಸಹ ನಾನು ಬಳಸ್ಕೊತಾ ಇದ್ದೀನಿ. ಇಲ್ಲಿ ಇವಾಗ ನೆಂದಿರೋಂಥ ಸಬ್ಜಾ ಸೀಡ್ಸನ್ನು ನಾನು ಎಲ್ಲ ಗ್ಲಾಸ್ಗಳಿಗೂ 1.5 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ನಾನು ಐಸ್ ಕ್ಯೂಬನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಐಸ್ ಕ್ಯೂಬ್ ಆದರೂ ಹಾಕ್ಕೊಬೋದು, ಇಲ್ಲಾಂದರೆ ಫ್ರೀಝರಲ್ಲಿಟ್ಟು ಚಿಲ್ ಮಾಡ್ಕೊಂಡಾದರೂ ಕುಡಿಬೋದು. ನಾನಿಲ್ಲಿ ಐಸ್ ಕ್ಯೂಬ್ಗಳನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಜ್ಯೂಸನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬ ತಂಪಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೊರಗಡೆಯಿಂದ ತಂದು ಕುಡಿಯೋ ಜ್ಯೂಸ್ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಲ್ಲಿ ಬಳಸಿರೋಂಥ ನಾನು ಕಲ್ಲು ಸಕ್ಕರೆ, ಸೋಂಪು, ಶುಂಠಿ, ಏಲಕ್ಕಿ, ಕಲ್ಲು ಸಕ್ಕರೆ ಎಲ್ಲನೂ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇರೋಂಥ ಪದಾರ್ಥಗಳು. ಯಾಕಂದರೆ ಸೋಂಪು, ಶುಂಠಿ ನಮ್ಮ ಜೀರ್ಣಶಕ್ತಿಗೆ ಒಳ್ಳೆಯದು. ಆಮೇಲೆ ಕಲ್ಲು ಸಕ್ಕರೆ ನಮ್ಮ ಬಾಡಿನ ತಂಪಾಗಿಡುತ್ತೆ. ಆಮೇಲೆ ಸಬ್ಜಾ ಸೀಡ್ಸು ಫೈಬರ್ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು, ಬೇಗ ನಾವು ಹೊಟ್ಟೆ ಹಸಿವು ಕಾಣೋದಿಲ್ಲ. ಈ ಥರ ಜ್ಯೂಸ್ಗಳನ್ನು ನೀವು ಮಾಡ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯವಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ.